ಈ ಥರ ಎಲ್ಲ ಪ್ರೇಮ ಮಾಡಿರೋದನ್ನ ಹೇಳಿ ರಾಮ್ ಹೊಗಳುತ್ತಾನೆ. ಇದನ್ನು ಕೇಳಿ ಮಹೇಶ್ವರಿ ಫುಲ್ ಶಾಕಲ್ಲಿ ನಿಂತ್ಕೊಳ್ತಾಳೆ. ಇದೇನಿದು ರಾಮ್ ಹಿಂಗೆಲ್ಲ ಮಾತಾಡ್ತಿದ್ದಾನೆ ಅಂತ. ಅದಾದಮೇಲೆ ಸ್ನೇಹನೂ ಫುಲ್ ಶಾಕಲ್ಲಿ ನಿಂತ್ಕೊಳ್ತಾಳೆ. ನೆಕ್ಸ್ಟ್ ರಾಮ್ ಸ್ನೇಹಂಗೆ ಚೆನ್ನಾಗಿ ಬೈದ್ಬಿಟ್ಟು ಅಲ್ಲಿಂದ ಕಳಿಸ್ತಾಳೆ. ನೆಕ್ಸ್ಟ್ ಸೀನ್ ಏನಪ್ಪ ಆಗುತ್ತಂತಂದರೆ, ನೆಕ್ಸ್ಟ್ ಸೀನ್ ಫುಲ್ ಬಂದು ಕಾವ್ಯ ಮತ್ತು ಮಹಾದೇವ್. ಈ ಕಡೆ ಕಾವ್ಯ ಪಾರ್ಟಿಗೆ ಹೋಗಬೇಕು ಅಂತ ರೆಡಿಯಾಗಿ ಫುಲ್ ವೆಯ್ಟ್ ಮಾಡ್ತಿರ್ತಾಳೆ. ಆದರೆ ಭರತ್ ಕಡೆಯವರು ಮಹಾದೇವನ್ನ ಕುಡ್ದಿರೋ ಕೇಸಲ್ಲಿ ಅರೆಸ್ಟ್ ಮಾಡಿ ಕೂರಿಸ್ತಾರೆ. ಬಿಕಾಸ್ ಇದು ಭರತ್ ಹೇಳಿ ಮಾಡಿಸಿರೋದು. ಯಾಕಂತಂದರೆ ಕಾವ್ಯನ ಅವನು ಇವಾಗಲೂ ಇಷ್ಟಪಡ್ತಾ ಇರ್ತಾನೆ. ಅದಕ್ಕೋಸ್ಕರ ಭರತ್ ಮಹಾದೇವನ್ನ ಅರೆಸ್ಟ್ ಮಾಡಿಸಿ ಕೂರಿಸಿರ್ತಾನೆ. ಅವನು ಎಷ್ಟೇ ಕೇಳ್ಕೊಂಡ್ರು ಬಿಡಲ್ಲ. ಅದಾದಮೇಲೆ ಕಾವ್ಯ ಪಾರ್ಟಿಗೆ ಹೋಗಬೇಕು ಅಂತ ಕ್ಯಾಬ್ ಬುಕ್ ಮಾಡ್ತಾಳೆ. ಭರತ್ ನಾನೇ ಪಿಕ್ ಮಾಡ್ತೀನಿ ಅಂದರು ಬೇಡ ಅಂತ ಹೇಳಿದಾಗ ಕಾವ್ಯ ಕ್ಯಾಬ್ ಬುಕ್ ಮಾಡ್ತಾಳೆ. ಕ್ಯಾಬ್ ಅವ್ನ ಮನೆ ಮುಂದೆ ಹೋಗಿ ನಿಂತಿದ್ದಾಗ ಭರತ್ ಬಂದ್ಬಿಟ್ಟು ನೀನು ಬರೋಕ್ಕಾಗಲ್ಲ ಅಂತ ಹೇಳು, ಇಲ್ಲ ಅಂದಿದ್ರೆ ನಿನಗೆ ತೊಂದರೆ ಕೊಡ್ತೀನಿ ಅಂತ ಹೇಳಿದಾಗ ಕ್ಯಾಬನ್ನು ಕಾಲ್ ಮಾಡಿ ಹೇಳ್ತಾನೆ. ಆವಾಗ ಕಾವ್ಯನೇ ಕಾಲ್ ಮಾಡಿ ಭರತ್ಗೆ ಬಂದು ಪಿಕ್ ಮಾಡು ಅಂತ ಕೇಳ್ತಾಳೆ. ಆವಾಗ ಭರತ್ ಪಿಕ್ ಮಾಡ್ಕೊಂಡು ಹೋಗ್ತಾನೆ. ಪಿಕ್ ಮಾಡ್ಕೊಂಡು ಹೋಗಿ ಅಲ್ಲೆಲ್ಲರೂ ಫ್ರೆಂಡ್ಸ್ ಎಲ್ಲರೂ ಕೇಳ್ತಾರೆ, ಇದೇನಿದು ಕಾವ್ಯ, ನೀನು ಯಾರನ್ನೋ ಮದುವೆ ಆಗಿದೆಯಂತೆ ಬಿಸ್ನೆಸ್ ಮ್ಯಾನ. ನಾನು ನೀನು ಭರತ್ ಕ್ಲೋಸ್ ಇದ್ದಿದ್ದು ನೋಡಿ ನೀವಿಬ್ಬರೇ ಮದುವೆ ಆಯ್ತೀರಾ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿದ್ದು ಕೇಳಿ ಭರತ್ ಫುಲ್ಲು ಹುರ್ಕೊಳ್ತಾ ಇರ್ತಾನೆ. ಭರತ್ ಫುಲ್ಲು ಕಾವ್ಯನ ಮೇಲೆ ಒಂಥರ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇರ್ತಾನೆ. ಅದಾದಮೇಲೆ ಇನ್ನೇನು ಮಾಡೋದು ಬಿಡಿ ಫ್ರೆಂಡ್ಸ್ ಇವಾಗ ಅದೆಲ್ಲ ಅಂತ ಭರತ್ತೆ ಸುಮ್ಮನೆ ಸಮಾಧಾನ ಮಾಡೋ ಥರ ಮಾಡಿ ಅದಾದಮೇಲೆ ಅವ್ರು ಪಾರ್ಟಿ ಎಂಜಾಯ್ ಮಾಡ್ತಾಯಿರ್ತಾರೆ. ಆವಾಗ ಪೊಲೀಸ್ನವರು ಮಹಾದೇವನ್ನ ನೀನು ಹೊರಡು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಭರತ್ ಕಾಲ್ ಮಾಡ್ತಾನೆ, ಅವನನ್ನು ಹೊರಗಡೆ ಕಳಿಸ್ಬೇಡಿ ಅಂತ. ಅದಾದಮೇಲೆ ವೀಡಿಯೋ ಕಾಲ್ ಮಾಡಿ, ನೋಡು ನಾನು ಕಾವ್ಯ ಹೆಂಗಿದ್ದೀವಿ, ನಾನೇ ಕಾವ್ಯನ ಕರ್ಕೊಂಡು ಬಂದೆ. ನಿನಗೊಂದು ವಿಷಯ ಗೊತ್ತಾ, ಕಾವ್ಯನ ನಾನು ಕಾಲೇಜ್ ಡೇಸಿಂದ ಪ್ರೀತಿಸ್ತಾ ಇದ್ದೀನಿ, ಈಗಲಿಂದ ಅಲ್ಲ, ನೀನು ಮಧ್ಯದಲ್ಲಿ ಬಂದು ನಮ್ಮಿಬ್ಬರು ಜೀವನನ ಹಾಳು ಮಾಡಿದೆ, ಹಂಗೆ ಹಿಂಗೆ ಅಂತ ಹೇಳಿ ಮಹಾದೇವನಿಗೆ ಫುಲ್ ಸಿಟ್ಟು ಬರೆಸ್ತಾನೆ. ಮಹಾದೇವ ಮಿಡಲಲ್ಲಿ ಇವನ್ ಲಾಯರ್ಗೂ ಕಾಲ್ ಮಾಡಿರ್ತಾನೆ. ಲಾಯರ್ ಹೇಳಿರ್ತಾರೆ, ನೀವು ಅವನಿಗೇನು ನೀನು ಪೊಲೀಸವ್ರ ಹತ್ರ ಏನೂ ಮಿಸ್ಬಿಹೇವ್ ಮಾಡೋಕ್ಕೆ ಹೋಗ್ಬೇಡ, ನಾನು ಬರ್ತೀನಿ ಅಂತ. ಅಷ್ಟರಲ್ಲಿ ಈ ಭರತ್ತಿದ್ದವನು ಏನು ಮಾಡ್ತಾನೆ ಅಂತ ಅಂದರೆ, ಕಾವ್ಯನ ನೋಡು, ನಿನ್ನ ಜೊತೆ ಅಲ್ಲ ಅವಳ ಪೇರ್ ಚೆನ್ನಾಗಿರೋದು, ನನ್ನ ಜೊತೆ ಇರೋದು. ಕಾವ್ಯ ಎಷ್ಟು ಇಂಟೆಲಿಜೆಂಟು, ಎಷ್ಟೊಂದು ಓದ್ಕೊಂಡಿದ್ದಾಳೆ, ಹೋಗಿ ಇನ್ನಂಥ ಗಮಾರನ ಜೊತೆ ಅವಳು ಇರೋಕ್ಕಾಗುತ್ತಾ, ನೋಡು ನೀನು ನಮ್ಮಿಬ್ಬರು ಪೇರ್ನ ನೋಡು, ನೀನು ದೂರದಲ್ಲಿದ್ಯಾ, ನೀನು ಗೊತ್ತಾಗ್ತಿಲ್ಲ ಅಲ್ವಾ, ನೀನು ಇಲ್ಲಿಗೆ ಬರೋಕ್ಕಾಗಲ್ಲ, ವೀಡಿಯೋ ಕಾಲಲ್ಲೇ ನೋಡು ಅಂದ್ಬಿಟ್ಟು ದೂರದಿಂದನೇ ಕಾವ್ಯನ ಇವನನ್ನ ತೋರಿಸ್ತಾನೆ. ಇದನ್ನು ನೋಡಿ ಮಹಾದೇವ ಫುಲ್ ಸಿಟ್ಟು ಮಾಡ್ಕೊತಾನೆ. ಸಿಟ್ಟು ಮಾಡ್ಕೊಂಡು ಏನು ಮಾಡ್ತಾನೆ ಅಂತ ಅಂದರೆ, ಪೊಲೀಸ್ನವ್ರು ಎಷ್ಟೇ ತಡೆದ್ರು ಅವನು ನಿಲ್ಲಲ್ಲ. ಕಾರ್ ಹತ್ಕೊಂಡು ಬಂದೇ ಬಿಡ್ತಾನೆ. ಕಾರ್ ಹತ್ಕೊಂಡು ಬಂದಾಗ ಭರತ್ ಜೊತೆ ಒಂದು ಹುಡುಗಿ ತುಂಬ ಕ್ಲೋಸಾಗಿ ನಿಂತಿರ್ತಾಳೆ. ಇದನ್ನು ನೋಡಿದ್ದು ಮಹಾದೇವ ಕಾವ್ಯನ ಜೊತೆನೇ ಇವನಿಗೆ ಮಿಸ್ಬಿಹೇವ್ ಮಾಡ್ತಾನೆ ಅಂದ್ಬಿಟ್ಟು ಎಗ್ರಿಸಿ ಹಂಗೆ ಓದಿತಾನೆ. ಇದನ್ನು ನೋಡಿ ಕಾವ್ಯಂಗೆ ಫುಲ್ ಶಾಕಾಗಿ ಅವಳು ಫುಲ್ ಶಾಕಲ್ಲಿ ನಿಂತ್ಕೊಳ್ತಾಳೆ. ಅದು ನಾಳಿನ ಅಪ್ಡೇಟಲ್ಲಿದೆ.